ಹನುಮಾನ್ ಜಿ ಸಮುದ್ರವನ್ನು ದಾಟಿದ ಪ್ರಸಂಗವು ರಾಮಾಯಣದ ಸುಂದರ ಕಾಂಡದಲ್ಲಿ ಸವಿಸ್ತಾರವಾಗಿ ವಿವರಿಸಲಾಗಿದೆ. ಈ ಘಟನೆಯ ಕನ್ನಡ ವರ್ಣನೆ ಇಂತಿದೆ. ಹನುಮಾನದ ಸಂಕಲ್ಪ. ರಾಮನ ಆದೇಶವನ್ನು ಅಂಗೀಕರಿಸಿದ ಹನುಮಾನ್ ಸೀತಾಮಾತೆಯನ್ನು ಹುಡುಕುವುದರ ಸಮುದ್ರವನ್ನು ದಾಟಲು ಸಂಕಲ್ಪ ಮಾಡುತ್ತಾರೆ. ವಾನರ ಸೇನೆಯ ನಾಯಕರು ಹನುಮಾನದ ಶಕ್ತಿಯ ಕುರಿತು ನಂಬಿಕೆ ಹೊಂದಿದ್ದರೂ ಹನುಮಾನ್ ತಮ್ಮ ಹೃದಯದಲ್ಲಿ ತೀವ್ರವಾದ ಕೃತ್ಯಸಾಧನೆಯ ಪ್ರೇರಣೆ ಪಡೆದು ಅದನ್ನು ಅನುಸರಿಸಲು ನಿರ್ಧಾರ ಮಾಡಿದರು. ಮಹೇಂದ್ರ ಪರ್ವತದ ಹತ್ತೆ. ಹನುಮಾನ್ ತಮ್ಮ ಶಕ್ತಿಯನ್ನು ಸಂಗ್ರಹಿಸಿ ಮಹೇಂದ್ರ ಪರ್ವತದ ಹತ್ತುತ್ತೇವೆ. ಈ ಪರ್ವತವು ತೀವ್ರವಾದ ಶಕ್ತಿಯ ಕೇಂದ್ರವಾಗಿದೆ ಮತ್ತು ಹನುಮಾನ್ ಅವರು ಪರ್ವತದ ಶಿಖರವನ್ನು ತಲುಪಿ ತಮ್ಮ ಬಲವನ್ನು ಪರಿಷ್ಕರಿಸುತ್ತಾರೆ. ಪರ್ವತದ ಮೇಲಿಂದ ಸಮುದ್ರವನ್ನು ಪರಿವೀಕ್ಷಿಸಿ ಅವರು ತಮ್ಮ ಆದ್ಯತೆಗಳನ್ನು ಸ್ಪಷ್ಟಪಡಿಸುತ್ತಾರೆ. ಹನುಮಾನದ ಆಕಾಶಗಮನ. ಹನುಮಾನ್ ಪರ್ವತದಿಂದ ಆಕಾಶಕ್ಕೆ ಹಾರುತ್ತಾರೆ. ಅವರ ಪ್ರಪಾತವು ಹೃದಯಗಟ್ಟಿದ ಅಂಕುಶವಿಲ್ಲದ ಶಕ್ತಿ ಮತ್ತು ಉತ್ಸಾಹವನ್ನು ಪ್ರತಿಬಿಂಬಿಸುತ್ತದೆ. ಅವರು ತಮ್ಮ ಗುರಿಯನ್ನು ನಿಭಾಯಿಸುವ ಶಕ್ತಿಯನ್ನು ಹೊಂದಿದ್ದಾರೆ ಎಂದು ತಮಗೆ ತಿಳಿಯುತ್ತದೆ. ಹನುಮಾನ್ ಆಕಾಶದಲ್ಲಿ ಹಾರುತ್ತಾ ಸಾಗುವಾಗ ಅವರ ವೇಗವು ಅಗಾಧವಾಗಿರುತ್ತದೆ. ಅವರು ದೂಡಿದ ಗಾಳಿ ಸಮುದ್ರದ ಅಲೆಗಳನ್ನು ಉದ್ದಿಮೆಯಿಂದ ಉದ್ದಲಿಸುವಂತೆ ಮಾಡುತ್ತದೆ. ಸೂರ್ಯನ ಭೇಟಿ. ಹನುಮಾನ್ ಅವರ ಹಾರಾಟದ ವೇಳೆ ಸೂರ್ಯದೇವರು ಅವರನ್ನು ಸದುಪಯೋಗಪಡಿಸಿಕೊಳ್ಳುವಂತೆ ಯೋಚಿಸುತ್ತಾರೆ. ಸೂರ್ಯನ ಅಗ್ನಿಪ್ರಭೆಯಿಂದ ಹೊರಬರಲು ಹನುಮಾನ್ ಅವರ ಶಕ್ತಿಯನ್ನು ಹೆಚ್ಚಿಸುತ್ತಾರೆ. ಸೂರ್ಯನ ತೇಜಸ್ಸನ್ನು ಹೊತ್ತಾಡುತ್ತಾ ಅವರು ದಾರಿಯನ್ನು ಮುಂದುವರಿಸುತ್ತಾರೆ. ಮೈನಾಕ ಪರ್ವತದ ಪ್ರಸ್ತಾಪ. ಮೈನಾಕ ಪರ್ವತ ಹನುಮಾನದ ಆದ್ಯತೆಗಳನ್ನು ತಿಳಿದು ಆತನಿಗೆ ವಿಶ್ರಾಂತಿ ನೀಡಲು ಲಾವಣ್ಯದಿಂದ ಉದ್ಭವಿಸುತ್ತಾನೆ. ಹನುಮಾನ್ ತಮ್ಮ ಗುರಿಯನ್ನು ಗಮನಿಸಿದ ಮೇಲೆ ಮೈನಾಕನ ಸನ್ಮಾನವನ್ನು ಕೃತಜ್ಞತೆಯಿಂದ ತಿರಸ್ಕರಿಸುತ್ತಾರೆ, ಏಕೆಂದರೆ ಅವರಿಗೆ ವಿಶೇಷವಾದ ಕಾರ್ಯವನ್ನು ಪೂರ್ಣಗೊಳಿಸಬೇಕಾಗಿರುತ್ತದೆ. ನಾಗಮಾತೆ ಸೂರಸಾದ ತಪಸ್ವಿ. ಹನುಮಾನದ ಹಾರಾಟದ ಮಧ್ಯದಲ್ಲಿ ನಾಗಮಾತೆ ಸೂರಸ ಅವರನ್ನು ತಪಸ್ವಿಯಾಗಿ ಪರೀಕ್ಷಿಸಲು ನಿಂತುಕೊಳ್ಳುತ್ತಾರೆ. ಸೂರಸ ಹನುಮಾನ್ ಅವರ ಭಾವನೆಗಳನ್ನು ಪರೀಕ್ಷಿಸಲು ಅವರೊಂದಿಗೆ ಎದುರಿಸುತ್ತಾಳೆ. ಹನುಮಾನ್ ತನ್ನ ಬುದ್ಧಿಮತ್ತೆಯನ್ನು ಬಳಸಿಕೊಂಡು ಸೂರಸಾಳು ತೋರಿಸಬೇಕಾದ ಶಕ್ತಿಯನ್ನು ಹೊಂದಿಲ್ಲ ಎಂಬುದನ್ನು ತೋರಿಸುತ್ತಾರೆ. ಸಿಂಹಿಕಾದ ಎದುರಾಟ. ಹನುಮಾನ್ ಅವರ ಹಾರಾಟದ ವೇಳೆ ದಾರಿ ಮಧ್ಯದಲ್ಲಿ ಸಿಂಹಿಕಾ ಎಂಬ ರಾಕ್ಷಸಿ ಅವರ ಹಾರಾಟವನ್ನು ತಡೆಗಟ್ಟಲು ಬಲಾತ್ಕಾರವಾಗಿ ಅವನನ್ನು ಹಿಡಿದುಕೊಳ್ಳಲು ಪ್ರಯತ್ನಿಸುತ್ತಾಳೆ. ಹನುಮಾನ್ ತನ್ನ ಸ್ಮಾರ್ಥ್ಯವನ್ನು ಬಳಸಿಕೊಂಡು ಸಿಂಹಿಕೆಯನ್ನು ಸಂಕೋಚಪಟ್ಟು ಅವಳನ್ನು ನಾಶಮಾಡುತ್ತಾರೆ. ಲಂಕಾ ಪ್ರವೇಶ. ಸಮುದ್ರವನ್ನು ದಾಟಿದ ಹನುಮಾನ್ ಲಂಕೆಯ ತೀರವನ್ನು ತಲುಪಿ ಲಂಕಾಪುರಿ ಪ್ರವೇಶಿಸಲು ಯತ್ನಿಸುತ್ತಾರೆ. ಅವರು ತಮ್ಮ ದೇಹದ ಅಳತೆಯನ್ನು ಸಣ್ಣದು ಮಾಡಿಕೊಂಡು ಲಂಕೆಗೆ ಪ್ರವೇಶ ಮಾಡುತ್ತಾರೆ. ಲಂಕಾ ಪ್ರವೇಶದಲ್ಲಿ ಹನುಮಾನ್ ಅವರನ್ನು ಪ್ರವೇಶಿಸಲು ಬಿಡದ ಲಂಕಾ ರಕ್ಷಣೆಯನ್ನು ಎದುರಿಸುತ್ತಾರೆ. ಹನುಮಾನ್ ತಮ್ಮ ಶಕ್ತಿಯ ಮೂಲಕ ಲಂಕಾದ್ವಾರವನ್ನು ಮುರಿದು ಲಂಕಾಪುರಿಯೊಳಗೆ ಪ್ರವೇಶಿಸುತ್ತಾರೆ. ಲಂಕಾ ನಗರದಲ್ಲಿ ಸೀತಾ ಹುಡುಕಾಟ. ಹನುಮಾನ್ ಲಂಕಾಪುರಿಯ ಸುಂದರ ಕೌಶಲ್ಯಗಳನ್ನು ಮತ್ತು ಸಮೃದ್ಧಿಯುಳ್ಳ ಅರಮನೆಗಳನ್ನು ನೋಡುತ್ತಾ ಸಾಗುತ್ತಾರೆ. ಅವರು ಅಲ್ಲಿನ ರಾಜಕೀಯ ಪರಿಸ್ಥಿತಿಯನ್ನು ಮತ್ತು ಲಂಕೆಯ ಶಕ್ತಿ ಕೇಂದ್ರವನ್ನು ಅರ್ಥಮಾಡಿಕೊಳ್ಳುತ್ತಾ ಸೀತಾಮಾತೆಯನ್ನು ಹುಡುಕಲು ಮುಂದಾಗುತ್ತಾರೆ. ಹನುಮಾನ್ ಲಂಕಾನಗರದ ಅಸಂಖ್ಯಾತ ರಾಜಮನೆಗಳಲ್ಲಿ ಸೀತೆಯ ಸಾನ್ನಿಧ್ಯವನ್ನು ಹುಡುಕಲು ಮುನಿಸಿಕೊಂಡು ಹೋಗುತ್ತಾರೆ. ಅಶೋಕವನದ ಸೀತೆ. ಹನುಮಾನ್ ಶೇಷವಾಗಿ ಅಶೋಕವನಕ್ಕೆ ತಲುಪಿ ಸೀತಾಮಾತೆಯನ್ನು ರಾವಣನ ಕಾರಾಗೃಹದಲ್ಲಿ ಸಿಕ್ಕಿಸುತ್ತಾರೆ. ಹನುಮಾನ್ ಸೀತೆಯ ನೋವನ್ನು ಮತ್ತು ಅವರ ಸಂತಾಪವನ್ನು ಕಂಡು ತನ್ನ ಪರಿಚಯವನ್ನು ಪ್ರಕಟಿಸುತ್ತಾರೆ. ರಾಮನೊಂದಿಗೆ ಸೀತೆಯ ಸಂದೇಶವನ್ನು ವಿನಿಮಯ ಮಾಡಿ ತನ್ನ ಆದೇಶವನ್ನು ಪೂರ್ಣಗೊಳಿಸುತ್ತಾರೆ. ಶಕ್ತಿ ಪ್ರದರ್ಶನ. ಸೀತೆಯೊಂದಿಗೆ ಮಾತನಾಡಿದ ನಂತರ ಹನುಮಾನ್ ಲಂಕೆಯ ಶಕ್ತಿ ಕೇಂದ್ರಗಳನ್ನು ಧ್ವಂಸ ಮಾಡುವ ಮೂಲಕ ರಾವಣನಿಗೆ ತನ್ನ ಶಕ್ತಿಯನ್ನು ಪ್ರದರ್ಶಿಸುತ್ತಾರೆ. ಹನುಮಾನ್ ರಾವಣನ ಸೈನ್ಯವನ್ನು ಎದುರಿಸಿ ಆತನಿಗೆ ತೀವ್ರವಾದ ಸಂದೇಶವನ್ನು ನೀಡುತ್ತಾರೆ. ಹನುಮಾನ್ ಸೀತಾಮಾತೆಯ ಸಂದೇಶವನ್ನು ರಾಮನಿಗೆ ತಲುಪಿಸಲು ಲಂಕೆಯಿಂದ ವಾಪಸ್ಸಾಗಿ ಸಮುದ್ರವನ್ನು ಮತ್ತೊಮ್ಮೆ ದಾಟುತ್ತಾರೆ. ಅವರು ತಮ್ಮ ಶಕ್ತಿ ಮತ್ತು ಸನ್ನಿವೇಶದ ಮೂಲಕ ರಾವಣನ ಬೆದರಿಕೆಯನ್ನು ಎದುರಿಸಿ ರಾಮನ ಸೇವೆಯಲ್ಲಿರುವುದು ಅವರ ಜೀವನದ ಗುರಿಯಾಗಿದೆ ಎಂಬುದನ್ನು ತೋರಿಸುತ್ತಾರೆ. ಹನುಮಾನ್ ಅವರ ಸಮುದ್ರ ದಾಟಿದ ಪ್ರಸಂಗವು ಅವರು ತಮ್ಮ ಶಕ್ತಿಯ ಮತ್ತು ಧೈರ್ಯದ ಸಂಕೇತವಾಗಿ ರಾಮಾಯಣದ ಅತ್ಯಂತ ಶ್ರೇಷ್ಠ ಘಟನೆಯಾಗಿ ಪರಿಣಮಿಸಿದೆ. ಹನುಮಾನದ ಲಂಕಾಪುರಿಯಲ್ಲಿ ಉಪದ್ರವ. ಹನುಮಾನ್ ಸೀತೆಯನ್ನು ನೋಡಿದ ನಂತರ ತಮ್ಮ ಶಕ್ತಿಯನ್ನು ಮತ್ತು ಸಾಮರ್ಥ್ಯವನ್ನು ಲಂಕೆಯ ರಾವಣನ ಸೈನ್ಯದ ಮೇಲೆ ತೋರಿಸುತ್ತಾರೆ. ರಾವಣನ ಅಶೋಕವನದಲ್ಲಿ ಅಪಾರ ಪ್ರಮಾಣದ ವೃಕ್ಷಗಳನ್ನು ಧ್ವಂಸ ಮಾಡುತ್ತಾ ದೇಗುಲಗಳ ಗುಂಬಜಗಳನ್ನು ಧ್ವಂಸಗೊಳಿಸುತ್ತಾರೆ. ಲಂಕೆಯ ಸೈನಿಕರು ಹನುಮಾನ್ ಅವರನ್ನು ಹಿಡಿಯಲು ಪ್ರಯತ್ನಿಸುತ್ತಾರೆ, ಆದರೆ ಅವರ ಶಕ್ತಿ ಅವುಗಳನ್ನು ಪ್ರಬಲವಾಗಿ ಎದುರಿಸುತ್ತಾರೆ. ಅಕ್ಷಯಕುಮಾರನ ನಾಶ. ರಾವಣನ ಸೈನ್ಯದಲ್ಲಿ ಅಕ್ಷಯಕುಮಾರ ಎಂಬ ಯೋಧ ಹನುಮಾನ್ ಅವರನ್ನು ಹಿಡಿಯಲು ಬಂದಾಗ ಹನುಮಾನ್ ಅವನನ್ನು ಹೀನಾಯವಾಗಿ ಪರಾಭವಗೊಳಿಸುತ್ತಾರೆ. ಅಕ್ಷಯಕುಮಾರನ ಪರಾಭವವು ರಾವಣನಿಗೆ ತನ್ನ ಶಕ್ತಿಯ ಬಗ್ಗೆ ಶಂಕೆಯನ್ನು ಹುಟ್ಟಿಸುತ್ತದೆ.
ಇಂದ್ರಜಿತ್, ಮೇಘನಾದನ ಭೇಟಿ. ರಾವಣನ ಮಗ ಇಂದ್ರಜಿತ್, ಹನುಮಾನ್ ಅವರನ್ನು ಹಿಡಿಯಲು ಮತ್ತು ಅವರ ಶಕ್ತಿಯನ್ನು ಮಣಿಸಲು ಪ್ರೇರಿತರಾಗುತ್ತಾನೆ. ಇಂದ್ರಜಿತ್ ತಮ್ಮ ಮಹಾಭಯಂಕರ ಶಕ್ತಿ ಮತ್ತು ಮಂತ್ರಗಳನ್ನು ಬಳಸಿಕೊಂಡು ಹನುಮಾನ್ ಅವರನ್ನು ಬಂಧನಕ್ಕೆ ಒಳಪಡಿಸುತ್ತಾನೆ. ಇಂದ್ರಜಿತ್ನ ಮಂತ್ರಗಳ ಪರಿಣಾಮದಿಂದ ಹನುಮಾನ್ ಅವರನ್ನು ಬಂಧಿಸುತ್ತಾರೆ ಮತ್ತು ಅವರನ್ನು ರಾವಣನ ಸಮ್ಮುಖಕ್ಕೆ ಕರೆತರುತ್ತಾರೆ. ರಾವಣನ ಮುಂದಿರುವ ಹನುಮಾನ್. ಹನುಮಾನ್ ರಾವಣನ ಸಮ್ಮುಖಕ್ಕೆ ಬಂದು ತಮ್ಮ ಶಕ್ತಿಯನ್ನು ಮತ್ತು ಧೈರ್ಯವನ್ನು ತೋರಿಸುತ್ತಾರೆ. ಅವರು ರಾವಣನಿಗೆ ರಾಮನ ಸಂದೇಶವನ್ನು ತಲುಪಿಸುತ್ತಾರೆ ಮತ್ತು ರಾಮನ ಶಕ್ತಿಯನ್ನು ಅವಮಾನ ಮಾಡುವುದರ ದುಷ್ಪರಿಣಾಮಗಳ ಕುರಿತು ಎಚ್ಚರಿಸುತ್ತಾರೆ. ಆದರೆ ರಾವಣ ತನ್ನ ಗರ್ವದಿಂದ ಹನುಮಾನ್ ಅವರನ್ನು ಮೂರ್ಖನೆಂದು ವಾಸ್ತವವಾಗಿ ಪರಿಗಣಿಸುತ್ತಾನೆ. 17. ಹನುಮಾನ್ ಅವರ ಹೊಟ್ಟೆಗೆ ಅಗ್ನಿ ಹಚ್ಚುವುದು. ರಾವಣ ಹನುಮಾನ್ ಅವರ ಈ ಧೈರ್ಯವನ್ನು ಕಂಡು ಕೋಪಗೊಂಡು ಅವನನ್ನು ಕರುಣೆಯಿಂದ ನಿಂದಿಸುತ್ತಾನೆ. ಅವನು ತನ್ನ ರಾಕ್ಷಸರಿಗೆ ಹನುಮಾನ್ ಅವರ ಹೊಟ್ಟೆಗೆ ಅಗ್ನಿ ಹಚ್ಚುವಂತೆ ಆದೇಶಿಸುತ್ತಾನೆ. ಹನುಮಾನ್ ಅವರ ಹೊಟ್ಟೆಗೆ ಕಬ್ಬಿಣದ ಸರಪಳಿಗಳನ್ನು ಕಟ್ಟಿಸಿ ಅವುಗಳಿಗೆ ತೈಲದತ್ತ ಅಗ್ನಿ ಹಚ್ಚುತ್ತಾರೆ. ಆದರೆ ಈ ಅಗ್ನಿ ಹನುಮಾನ್ ಅವರ ಶಕ್ತಿಯ ಮುಂದೆ ಅಸಹಾಯಕವಾಗುತ್ತದೆ.